ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಆ್ಯಂಡ್ ಇವತ್ತು ಬಂದುಬಿಟ್ಟು ಥರ್ಸ್ಡೇ. ಇವತ್ತು ನಂದು ಲಾಸ್ಟ್ ಗುರುವಾರ ಮಾಡೋದಿತ್ತು, ಸೊ ಅದಕ್ಕೆ ಮಠಕ್ಕೆ ಹೊರಟಿದೆ. ಎವ್ರಿ ವೀಕ್ ನಾನು ಹೋಗ್ತೀನಿ ಆ್ಯಂಡ್ ಈ ವೀಕ್ ಕೂಡ ಹೋಗ್ತಾಯಿದ್ದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಏಕಾದಶಿ ಗೈಸ್, ಜೂನ್ 11, 3 ವರ್ಷಕ್ಕೊಂದ್ಸಲ ಬರುವಂಥ ಏಕಾದಶಿ. ಉಪವಾಸ ಅಂತ ಏನಿಲ್ಲ ಇವತ್ತು. ಪ್ರತಿ ವಾರ ನಾನು ಹೇಗೆ ರಾಯರ ಮಠಕ್ಕೆ ಹೋಗ್ತೀನೋ ಈ ವಾರನೂ ಅದೇ ರೀತಿ ಹೋಗ್ತಾಯಿದ್ದೀನಿ. ಸನ್ಸ್ಕ್ರೀನ್, I'm very imperfect in bindi sticking. ಅದೇನೋ ಗೊತ್ತಿಲ್ಲ, ಗುರುವಾರ ಅಂತ ಬಂತು ಅಂದರೆ ಬೆಳಗ್ಗೆ ಬೇಗ ಎಚ್ಚರ ಆಗಿಬಿಡುತ್ತೆ, ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ, ಬೇಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಅದೊಂದೇ ಗುರಿ ನನಗೆ. ಸೊ ಅದು ಹೋಗಿ ಬಂದಮೇಲೆ ಮಿಕ್ಕಿದೆಲ್ಲ ತಿಂಡಿ ಎಲ್ಲನೂ ಆಗುತ್ತೆ. ಅಲ್ಲಿವರೆಗೂ ನಾನು ಏನೂ ಕೂಡ ಕಾಲೇಜ್ ಮುಗಿದು ಮಿಸ್ ಕ್ಲಾರಿ ಅವ್ರದ್ದು ನಾನು ಏನು ಮಾಡ್ತೀನಿ ಅಂದರೆ ಲಿಪ್ಪಿಗೂ ಯೂಸ್ ಮಾಡ್ತೀನಿ. ಈ ಥರ ಲಿಪ್ಪಿಗೆ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಈ ಥರ. ಮನೆಗೆ ಬೇರೆ ಗೆಸ್ಟ್ ಬಂದಿದ್ದರು, ಸೊ ಅದ್ರ ಮಧ್ಯೆ ನನ್ನ ಈ ವಾರಗಳು, ಕಾಲೇಜ್ ಬೇರೆ ಮುಗೀತು, ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ಅದರಲ್ಲೂ ಬೇರೆ ಈ ರೈನಿ ಸೀಸನ್ ಎಲ್ಲನೂ ಒಟ್ಟೊಟ್ಟಿಗೆ ಸ್ವಲ್ಪ ಮೆಸಪ್ ಆಗ್ತಾಯಿದೆ. ಬಟ್ ಅಂದರೂ ಇಟ್ಸ್ ಓಕೆ, ಐ ಮ್ಯಾನೇಜ್ ಎವ್ರಿಥಿಂಗ್ ವಿತೌಟ್ ಎನಿ ಕಂಡೀಷನ್. ಐ ಡೋಂಟ್ ನೋ, ನಾನು ಎವ್ರಿ ವೀಕ್ ಮಾಡ್ತಾಯಿರ್ತೀನಿ ರಾಯರನ್ನು. ನಾನು ನಮ್ಮದಾಗಿಂದ 2023 ಅಕ್ಟೋಬರ್ ನಾನು ಫಸ್ಟ್ ಮಂತ್ರಾಲಯಕ್ಕೆ ಹೋಗಿದ್ದು. ಅಲ್ಲಿಂದ ರಾಯರನ್ನು ನಮ್ಮದೋಳು ಟುಡೇವರೆಗೂ ನಾನು ಅಂದ್ಕೊಳ್ಳೋದಿಷ್ಟೇ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್, ಬಿಕಾಸ್ ಆಫ್ ಹಿಮ್ ಓನ್ಲಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆ್ಯಂಡ್ ಇದು ನಂದು 5th ವೀಕ್ ಆಫ್ ಥರ್ಸ್ಡೇ. Finally did it without any miss. And today is June 11 and here is 11/11. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಹೊತ್ತು ನಾನು ಕೂತಿದ್ದೆ. ಆ್ಯಂಡ್ ಯಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಟಿಲ್ ದೆನ್ ಬಾಯ್.